ದಾವಣಗೆರೆ ದಂಗಲ್ ಸಲೀಂ ಅಹಮದ್ ಮತ್ತೊಂದು ಬಾಂಬನ್ನು ಹಾಕಿದ್ದಾರೆ. ನಾನು ಜಬ್ಬಾರ್ ಹೆಸರು ಹೇಳಿ ಆರೋಪಿಸಿಲ್ಲ ಅಂತೇಳಿ ಸಲೀಂ ಅಹಮದ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಕಾಣದ ಕೈಗಳ ಕೆಲಸ ಮಾಡಿವೆ ಅಂತೇಳಿ ನಾನು ಹೇಳಿದ್ದೆ, ಅದಕ್ಕೆ ನೀವೆಲ್ಲ ಬೇಸರ ಯಾಕೆ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಕ್ವಶನ್ ಅನ್ನು ಮಾಡ್ತಾ ಇದ್ದಾರೆ. ನಾನು ಜಬ್ಬಾರ್ ಹೆಸರು ಹೇಳಿ ಆರೋಪಿಸಿಲ್ಲ ಅಂತೇಳಿ ಸಲೀಂ ಅವರು ಹೇಳ್ತಾ ಇದ್ದಾರೆ. ಕಾಣದ ಕೈಗಳು ಕೆಲಸ ಮಾಡಿವೆ ಅಂತ ಹೇಳಿದ್ದೆ, ಅದಕ್ಕೆ ಬೇಸರ ಯಾಕೆ? ಜಬ್ಬಾರ್ ಏನೇನೋ ತಿಳಿದುಕೊಂಡ್ರೆ ನಾನೇನು ಮಾಡಲಿ ಅಂತೇಳಿ ಸಲೀಂ ಅವರು ಹೇಳ್ತಾ ಇದ್ದಾರೆ. ಈಗ MLC ಅಬ್ದುಲ್ ಜಬ್ಬಾರ್ ವಿರುದ್ಧ ಸಲೀಂ ಅಹಮದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನನ್ನ ಆರೋಪಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂಬುದು ಶುದ್ಧ ಸುಳ್ಳು. ಇದು ಹೆಸರು ಹೇಳದ ಕಾರಣ ಅವರು ಬೇಸರ ಎಂಬ ಪ್ರಶ್ನೆಯೇ ಇಲ್ಲ. ಇಲ್ಲಿ ನಾನು ಅವರ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಇದು ನನ್ನ ವಿರುದ್ಧ ಮಾಡ್ತಾ ಇರುವಂತಹ ಸುಳ್ಳು ಆರೋಪ. ಇದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತೇಳಿ ಸಲೀಂ ಅವರು ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತರ ಒಪ್ಪಿಗೆ ಮೇರೆಗೆ ಸಮರ್ಥ್ಗೆ ಟಿಕೆಟ್ ಸಿಕ್ಕಿದೆ. ಸಮರ್ಥ ಹೆಸರಷ್ಟೇ, ನಮ್ಮ ಕರ್ತವ್ಯ ನಾವು ನಿಭಾಯಿಸಬೇಕು. ಅವ್ರು ಕರೆದಿಲ್ಲ ಇವ್ರು ಕರೆದಿಲ್ಲ ಅಂಥೇಳಿ ನೆಪ ಬೇಡ. CM DCM ಮತ್ತು ಸುರ್ಜೇವಾಲಾ ಹೇಳಿದ್ದಾರೆ, ಅಷ್ಟೇ ಸಾಕಲ್ವಾ ಅಂಥೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ದಾವಣಗೆರೆ ದಂಗಲ್ನಲ್ಲಿ ಸಲೀಂ ಅಹಮದ್ ಅವರು ಮತ್ತೊಂದು ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನಾನು ಜಬ್ಬಾರ್ ಅವರ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ನಾನು ಅವರಿಗೆ ಡೈರೆಕ್ಟಾಗಿ ಜಬ್ಬಾರ್ ಅನ್ನುವಂತಹ ಹೆಸರನ್ನು ಎಲ್ಲೂ ಕೂಡ ತೆಗೆದುಕೊಂಡಿಲ್ಲ. ಸೊ ಈಗಿರಬೇಕಾದ್ರೆ ಅವರ್ಯಾಕೆ ಬೇಜಾರನ್ನು ಅಂದರೆ ಬೇಸರವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ವೆಶನನ್ನು ಮಾಡಿದ್ದಾರೆ. ನನ್ನ ಆರೋಪಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಶುದ್ಧ ಸುಳ್ಳು. ಹೆಸರು ಹೇಳದ ಕಾರಣ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಇದು ಯಾವ ರೀತಿ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಸಲೀಂ ಅವರಾಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಏನು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ, ಆಗ ಒಂದಿಷ್ಟು ಹೇಳಿಕೆಗಳನ್ನು ಸಹಿತ ಕೊಟ್ಟಿರ್ತಾರೆ. ಅದಾದ ನಂತರ ಏನು ಅಬ್ದುಲ್ ಜಬ್ಬಾರ್ ಅವರು ಒಂದು ರಾಜೀನಾಮೆಯೊಂದನ್ನು ನೀಡ್ತಾರೆ. ಈಗ ಆ ಒಂದು ರಾಜೀನಾಮೆಯ ವಿಚಾರದಲ್ಲಿ ಸಲೀಂ ಅಹಮದ್ ಅವರು ಎಲ್ಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರ ಹೆಸರನ್ನು ತೆಗೆದುಕೊಂಡಿರೋದಿಲ್ಲ ಅಂಥೇಳಿ, ಅಬ್ದುಲ್ ಜಬ್ಬಾರ್ ಅವರ ಹೆಸರನ್ನು ಎಲ್ಲೂ ತೆಗೆದುಕೊಂಡಿಲ್ಲ ಅಂಥೇಳಿ ಇಲ್ಲಿ ಸಲೀಂ ಅವರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಒಂದಿಷ್ಟು ಟಿಕೆಟ್ಗಳ ಗೊಂದಲಗಳು ಏನೆಲ್ಲ ಆಯಿತು, ಮುಸ್ಲಿಂ ನಾಯಕರಲ್ಲಾಗಿರ್ಬೋದು ಒಳಗೊಳಗೆ ಜಗಳಗಳು ಕೂಡ ಆಯಿತು. ಸೊ ಹೀಗಿರಬೇಕಾದ್ರೆ ನಾನು ಎಲ್ಲೂ ಸಹಿತ ಅಬ್ದುಲ್ ಜಬ್ಬಾರ್ ಅವರ ಹೆಸರನ್ನು ನೇರವಾಗಿ ತೆಗೆದುಕೊಂಡೇ ಇಲ್ಲ. ಅವರು ಯಾಕೆ ಇದಕ್ಕೆ ಬೇಸರವನ್ನು ವ್ಯಕ್ತಪಡಿಸಬೇಕು? ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೇಗೆ ಕಾರಣವಾಗ್ತೀನಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿರೋದನ್ನು ಅವರು ನನಗೆ ಹೇಳಿದ್ದಾರೆ ಅಂತ ಯಾಕೆ ಅಂದ್ಕೋಬೇಕು? ನಾನು ಏನಾದರೂ ಅವರ ಹೆಸರನ್ನು ಹೇಳಿದ್ರೆ ಅವರು ಅಂದ್ಕೋಬೇಕು. ಅದು ಬಿಟ್ಟು ನಾನು ನಾರ್ಮಲ್ ಆಗಿ ಅಂದರೆ ಯಾರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಸೊ ಹೀಗಿರಬೇಕಾದ್ರೆ ಅವರೇಕೆ ಬೇಸರವನ್ನು ವ್ಯಕ್ತಪಡಿಸಬೇಕು? ಅವರೇಕೆ ರಾಜೀನಾಮೆಯನ್ನು ನೀಡಿ ಅದು ನನ್ನ ಮೇಲೆ ಆರೋಪ ಮಾಡಬೇಕು ಅಂತೇಳಿ ಕ್ವೆಶನನ್ನು ಮಾಡ್ತಾ ಇದ್ದಾರೆ ಸಲೀಂ ಅಹಮದ್ ಅವರು. ಅವ್ರು ಕರೆದಿಲ್ಲ ಇವ್ರು ಕರೆದಿಲ್ಲ ಅಂಥೇಳಿ ನೆಪ ಬೇಡವೇ ಬೇಡ. ಈಗಾಗಲೇ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಎಲ್ಲರೂ ಕೂಡ ಹೇಳಿದ್ದಾರೆ. ಅಷ್ಟು ಸಾಕಲ್ವಾ, ಇನ್ಯಾರು ಹೇಳಬೇಕು ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸಲೀಂ ಅಹಮದ್ ಅವರು ನೀಡಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ಸ್ಪಷ್ಟನೆಯನ್ನು ಸಹಿತ ನೀಡಿದ್ದಾರೆ ಅವರು. ನಾನು ಇವರ ಹೆಸರನ್ನು ಎಲ್ಲೂ ಕೂಡ ತೆಗೆದುಕೊಂಡಿಲ್ಲ, ಇವರ ಹೆಸರನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ, ಅಬ್ದುಲ್ ಜಬ್ಬಾರ್ ಅನ್ನುವಂತಹ ಹೆಸರನ್ನು ನಾನು ಹೇಳಿಲ್ಲ. ಸೊ ಹೀಗಿರಬೇಕಾದ್ರೆ ನನ್ನ ಮೇಲೆ ಯಾಕೆ ಆರೋಪವನ್ನು ಮಾಡ್ತಾ ಇದ್ದಾರೆ? ರಾಜೀನಾಮೆ ಅವರು ನೀಡಿದ್ದಾರೆ, ನನ್ನ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ, ಇದು ಯಾಕೆ ಅಂತೇಳಿ ಕ್ವಶನನ್ನು ಮಾಡಿದ್ದಾರೆ.